ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಆತ ವೃತ್ತಿಯಲ್ಲಿ ಅಡುಗೆ ಭಟ್ಟ. ಎಂದಿನಂತೆ ಕೆಲಸ ಮುಗಿಸಿ ಸಂಬಂಧಿಕನೊಂದಿಗೆ ಮಿಲಿಟರಿ ಹೋಟೆಲ್ಗೆ ಊಟಕ್ಕೆ ಹೋಗಿದ್ದ. ಊಟ ಮುಗಿಸಿ ಮನೆಗೆ ಹೋಗ್ತಿದ್ದ. ಇನ್ನೇನು ಮನೆ ಸಮೀಪ ಬಂತು ಅನ್ನೋದ್ರಲ್ಲಿ ಕಿರಿಕ್ ಶುರುವಾಗಿತ್ತು. ಕ್ಷುಲಕ ಕಾರಣಕ್ಕೆ ಶುರುವಾದ ಆ ಕಿರಿಕ್ ಕೊನೆಗೆ ಆತನ ಉಸಿರನ್ನೇ ನಿಲ್ಲಿಸಿತು. ಅಷ್ಟಕ್ಕೂ ಅಲ್ಲಿ ನಡೆದಿದ್ದಾದ್ರೂ ಏನು ಅನ್ನೋ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ರಸ್ತೆ ಬದಿ ಮೂತ್ರ ಮಾಡಿದ್ದಕ್ಕೆ ರಂಪಾ ರಾಮಾಯಣ. ಸಣ್ಣ ವಿಚಾರಕ್ಕೆ ಅಡುಗೆ ಭಟ್ಟನನ್ನ ಮುಗಿಸೇ ಬಿಟ್ಟ ಹಂತಕ. ರಾತ್ರಿ ಸರಿಸುಮಾರು 10:30 ಸಮಯ. ಲಗ್ಗೆರೆ ಸಮೀಪದ ಕೆಂಪೇಗೌಡ ಲೇಔಟ್ನಲ್ಲಿ ರಸ್ತೆ ಬದಿ ಕ್ಷುಲ್ಲಕ ಕಾರಣಕ್ಕೆ ಇಬ್ಬರು ನಡುವೆ ಜಗಳ ಶುರುವಾಗಿತ್ತು. ಹಾಗೆ ಶುರುವಾದ ಜಗಳ ಕೊನೆಗೆ ಒಬ್ಬನ ಕೊಲೆಯಲ್ಲಿ ಅಂತ್ಯವಾಗಿದೆ. ಹಾಗೆ ಕೊಲೆಯಾದವನೇ ಈ ಕುಮಾರ್. ಬೆಂಗಳೂರಿನ ಕಮಲಾನಗರದ ನಿವಾಸಿ. ವೃತ್ತಿಯಲ್ಲಿ ಅಡುಗೆ ಭಟ್ಟನಾಗಿ ಕೆಲಸ ಮಾಡ್ತಿದ್ದ. ಮದುವೆ ನಾಮಕರಣ ಅಂತ ಯಾರಾದ್ರೂ ಕರೆದ್ರೆ ಹೋಗಿ ಅಡುಗೆ ಮಾಡಿಕೊಡ್ತಿದ್ದ. ಅದೇ ರೀತಿ ನಿನ್ನೆ ಕೆಲಸ ಮುಗಿಸಿ ಹೊರಟಿದ್ದ ಕುಮಾರ್ಗೆ ಸಂಬಂಧಿಕನೇ ಆಗಿದ್ದ ನರಸಿಂಹಮೂರ್ತಿ ಜೊತೆಯಾಗಿದ್ದ. ಇಬ್ಬರೂ ಜೊತೆಗೂಡಿ ಸಮೀಪದ ಮಿಲಿಟರಿ ಹೋಟೆಲ್ಗೆ ಹೋಗಿ ಎಣ್ಣೆ ಹಾಕಿ ಊಟ ಮಾಡಿಕೊಂಡು ಹೊರಬಂದಿದ್ರು. ಆ ವೇಳ ನರಸಿಂಹಮೂರ್ತಿ ಸ್ನೇಹಿತನೊಬ್ಬನನ್ನ ಡ್ರಾಪ್ ಮಾಡಿ ಬರ್ತೇನೆ ಅಂತ ಹೋಗಿದ್ದು, ಈ ಕುಮಾರ್ ಮೂತ್ರ ವಿಸರ್ಜನೆಗೆ ಅಂತ ರಸ್ತೆ ಬದಿಗೆ ಹೋಗಿದ್ದ. ಈ ವೇಳೆ ಅಲ್ಲಿಗೆ ಬಂದ ಅಪರಿಚಿತ ವ್ಯಕ್ತಿಯೊಬ್ಬ ನನ್ನ ನೋಡಿ ಮೂತ್ರ ವಿಸರ್ಜನೆ ಮಾಡ್ತೀಯಾ ಎಂದು ಕಿರಿಕ್ ತೆಗೆದಿದ್ದಾನೆ. ನೋಡುತ್ತಿದ್ದಂತೆ ಇಬ್ಬರು ನಡುವೆ ಮಾತಿನ ಚಕಮಕಿ. ಬಳಿಕ ಪರಿಸ್ಥಿತಿ ವಿಕೋಪಕ್ಕೆ ತಿರುಗಿದೆ. ಆರೋಪಿ ಕುಮಾರ್ ಮೇಲೆ ಬಲವಾಗಿ ಹಲ್ಲೆ ನಡೆಸಿ ಕಾಲ್ಕಿತ್ತಿದ್ದಾನೆ. ಇತ್ತ ಹಲ್ಲೆಯಿಂದ ಗಂಭೀರವಾಗಿ ಗಾಯಗೊಂಡು ನರಳಾಡುತ್ತಿದ್ದ ಕುಮಾರನ್ನ ಸಂಬಂಧಿ ಕರೆದುಕೊಂಡೋಗಿ ಆಸ್ಪತ್ರೆಗೆ ದಾಖಲಿಸಿದರು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಕೊನೆಯುಸಿರೆಳೆದಿದ್ದಾನೆ. ಘಟನೆ ಸಂಬಂಧ ಮೃತ ಕುಮಾರ್ ಸಂಬಂಧಿ ನರಸಿಂಹಮೂರ್ತಿ ಕುಮಾರ್ ಸಾವಿಗೆ ಅಪರಿಚಿತ ವ್ಯಕ್ತಿ ನಡೆಸಿದ ಹಲ್ಲೆಯೇ ಕಾರಣ ಎಂದು ಆರೋಪಿಸಿ ಮಹಾಲಕ್ಷ್ಮಿ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ದೂರು ಸ್ವೀಕರಿಸಿಕೊಂಡಿರೋ ಮಹಾಲಕ್ಷ್ಮಿ ಲೇಔಟ್ ಪೊಲೀಸರು ಕೊಲೆ ಕೇಸ್ ದಾಖಲಿಸಿಕೊಂಡು ಸದ್ಯ ಆರೋಪಿಗಾಗಿ ಪೊಲೀಸರು ಶೋಧ ನಡೆಸುತ್ತಿದ್ದಾರೆ. ಮುಬೀನಾ ಬಾನು, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.